ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಇನ್ನೇನು ಸ್ಟಾರ್ಟ್ ಆಗ್ತದೆ ಅಂದರೆ ಈ ಸಡನ್ ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಆಗ್ತದೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇದು ಇಷ್ಟು ಬೇಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದೆ, ಬಟ್ ಅಷ್ಟು ಬೇಗ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೂಡ ಹೇಳ್ತೀನಿ. ನಮ್ಮ ಜನಸಾಮಾನ್ಯರಿಗೆ ಒಂಥರ ಈ ಬಿಗ್ ಬಾಸ್, ಈ ಸೀಸನ್ನ ಬಿಗ್ ಬಾಸ್ ಒಂಥರ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಇಷ್ಟು ಸೀಸನ್ಗಳಲ್ಲಿ ಯಾರಿಗೂ ಈ ರೀತಿಯ ಆಫರ್ ಕೊಟ್ಟಿರಲಿಲ್ಲ. ಒಂದೊಂದು ಸಲ ಅಂದರೆ ಒಂದೊಂದು ಬಿಗ್ ಬಾಸ್ಗೆ ಸಲ್ಸಲಿಗೂ ಒಬ್ಬರು ಇರ್ತಿದ್ರು, ಇಲ್ಲ ಇಬ್ಬರು ಕಾಮನ್ ಮ್ಯಾನ್ ಇರ್ತಿದ್ರು. ಸಲ್ಸಲಿಗೂ ಇರ್ತಿಲ್ಲ, ಒಂದು 2 ಸೀಸನಲ್ಲಿ ಇದ್ರೇನೋ ಅಷ್ಟೇ ಕಾಮನ್ ಮ್ಯಾನ್ಸು. ಆಮೇಲೆ ಯಾರು ಕಾಮನ್ ಎಲ್ಲ ಬರೀ ಸೆಲೆಬ್ರಿಟಿಗಳು, ಫಿಲ್ಮ್ ಹೀರೋಯಿನ್ಸು ಈ ಥರ ಏನಾದ್ರು ಇದು ಏನಂತಾರೆ ಅಂದರೆ ಜಾಸ್ತಿ ಒಟ್ಟಿನಲ್ಲಿ ಸೆಲೆಬ್ರಿಟಿಗಳನ್ನೇ ಹಾಕೊಳ್ತಿದ್ರು, ಸೀರಿಯಲ್ಸ್ ಅವ್ರನ್ನ ಈ ಥರ ಹಾಕೊಳ್ತಿದ್ರು. ಬಟ್ ಈ ಸಲ ಆ ರೀತಿ ಇರೋದಿಲ್ಲ. ನೀವುಗಳು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದು, ನಿಮ್ಮ ಟ್ಯಾಲೆಂಟ್ನ ತೋರಿಸ್ಬೋದು. ನೀವಲ್ಲಿ ಜನಗಳಿಗೆ ವಿಲನ್ ಆಗು ಕಾಣಿಸ್ಕೋಬೋದು, ಇಲ್ಲ ಹೀರೋಯಿನ್ಗಳಾಗೂ ಕಾಣಿಸ್ಕೋಬೋದು. ಅಂದರೆ ನೀವು ನೋಡಿರ್ತೀರಾ, ಇಲ್ಲಿ ಹೊರಗಡೆ ಒಬ್ಬ ಆ್ಯಕ್ಟರ್ನ ನೀವು ನೋಡಿರ್ತೀರಾ, ಇವ್ರು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀರ. ಬಟ್ ಅವ್ರು ಹೋಗಿ ಒಳಗಡೆ ವಿಲನ್ ಆಗಿಬಿಟ್ಟಿರ್ತಾರೆ. ಬಟ್ ನೀವಿಲ್ಲಿ ಅದೇ ರೀತಿ ನೀವುಗಳು ಆಗ್ಬೋದು. ಸೊ ನೀವು ಯಾರು, ಆಲ್ಮೋಸ್ಟ್ ಜನಕ್ಕೆ ನೀವು ಯಾರು ಅಂತಲೇ ಗೊತ್ತಿರೋದಿಲ್ಲ. ಬಟ್ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು. ನಿಮ್ಮನ್ನು ನೀವು ಸೆಲೆಬ್ರಿಟಿ ಆಗ್ಬೋದು. ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಯಾರು ಕೂಡ. ಏನಕ್ಕಂದರೆ ಈ ಸಲ ಕಾಮನ್ ಮ್ಯಾನ್ಗಳಿಗೆ ಅಂತಲೇ ಮಾಡಿರೋ ಬಿಗ್ ಬಾಸ್ ಇದು. ಅದಕ್ಕೋಸ್ಕರನೇ ಇಷ್ಟು ಬೇಗ ಇಷ್ಟು ಬೇಗ ಸ್ಟಾರ್ಟ್ ಮಾಡಿರೋದು ಬಿಗ್ ಬಾಸ್. ಅಂದರೆ ಇಷ್ಟು ಬೇಗ ಸ್ಟಾರ್ಟ್ ಆಗಿಬಿಡೋಲ್ಲ. ಕಾಮನ್ ಮ್ಯಾನ್ಗಳನ್ನ ಆರಿಸೋದಕ್ಕೆ ಏನೇನು ಮಾಡ್ತಾರೆ ಅಂತ ಅಗ್ನಿ ಪರೀಕ್ಷೆ ನೀವು ತೆಲುಗು ಬಿಗ್ ಬಾಸಲ್ಲೂ ಸೀಸನಲ್ಲೂ ನೋಡಿದ್ರು ಅನಿಸುತ್ತೆ. ಅದೇ ರೀತಿ ಈ ಸಲ ಕಾಮನ್ ಮ್ಯಾನ್ಗಳನ್ನ ಕರೆಸ್ತಾರೆ. ಅದರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಹಿಂದಿನ ಬಿಗ್ ಬಾಸ್ ಸೀಸನ್ಗಳ ಸ್ವಲ್ಪ ಕಂಟೆಸ್ಟೆಂಟ್ನ, ಅಂದರೆ ಸೆಲೆಬ್ರಿಟಿ ಕಂಟೆಸ್ಟೆಂಟ್ನ ಕರೆಸಿ ಅವ್ರು ನಿಮ್ಗಳನ್ನ ಆಯ್ಕೆ ಮಾಡ್ತಾರೆ. ಯಾರ್ಯಾರು ಯಾವ ರೀತಿ ಟಾಸ್ಕ್ ಕೊಡ್ತಾರೆ, ಟಾಸ್ಕ್ ಅಥವಾ ಬುದ್ಧಿವಂತಿಕೆದು ಏನೋ ಒಂದು ಟಾಸ್ಕ್, ಸಣ್ಣ ಪುಟ್ಟ ಚಟುವಟಿಕೆಗಳು ಕೊಡ್ತಾರೆ. ಅದರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಒಂದು ರೀತಿ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಸಲ ನಿಮಗೆ ತುಂಬ ಒಳ್ಳೆ ಚಾನ್ಸಸ್ ಇದೆ. ಹೋಗಿ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ಮಿಸ್ ಮಾಡ್ಕೊಳ್ಳೇಬೇಡಿ. ಅಂದರೆ ನಿಮ್ಮ ಸ್ಟ್ಯಾಂಡರ್ಡ್ನ ಯಾವ ರೀತಿ ಕಾಪಾಡ್ಕೋಬೇಕೋ ಅದೇ ರೀತಿ ಕಾಪಾಡ್ಕೊಳ್ಳಿ. ಸುಮ್ಮನೆ ಒಂದು ರಿಯಾಲಿಟಿ ಶೋ ಸಿಕ್ಕಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಜನಗಳ ಕಣ್ಣಿಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾಯಿರಿ, ಖುಷಿಯಾಗಿ. ಅಂದರೆ ಸಿಕ್ತೋರು ಅಂತ ಹೇಳಿ ಇಲ್ಲಿ ಯಾರೋ ಒಬ್ಬರು ನೋಡ್ತಿರೋರೊಬ್ಬರು ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಅಗ್ನಿ ಪರೀಕ್ಷೆ ಅನ್ನೋದೊಂದು ಇದಿರುತ್ತೆ. ಸೊ ಅಲ್ಲಿ ನೀವು ಪಾಸ್ ಆಗಬೇಕು. ಒಂದು ನಿಮಿಷ ಗೈಸ್. ಅಲ್ಲಿ ನೀವು ಪಾಸ್ ಆದರೆ ಮಾತ್ರ ಅಲ್ಲಿ ಕಂಟೆಸ್ಟೆಂಟ್ನಾಗಿ ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೋದು. ಈಗ ನೋಡ್ತಿರ್ಬೋದು, ತಮಿಳು ಬಿಗ್ ಬಾಸಲ್ಲಿ ಕೂಡ ಬರೀ ಕಾಮನ್ ಮ್ಯಾನ್ಗಳೇ ಹೋಗ್ತಾರೆ. ಅದಕ್ಕೋಸ್ಕರನೇ ಅಲ್ಲೂ ಕೂಡ ಬೇಗ ಸ್ಟಾರ್ಟ್ ಆಗಿದೆ. ಒಂದು ರೀತಿ ಅಲ್ಲೂ ಕಾಮನ್ ಮ್ಯಾನ್, ಇಲ್ಲೂ ಕಾಮನ್ ಮ್ಯಾನ್ಗಳನ್ನ ಹಾಕೊಂಡು ಮಾಡ್ತಾರೆ. ನೋಡೋಣ ಯಾವ ಸೀಸನ್ ಕ್ಲಿಕ್ ಆಗುತ್ತೆ. ಅಲ್ಲಿ ತಮಿಳ್ ಬಿಗ್ ಬಾಸ್ ಕ್ಲಿಕ್ ಆಗುತ್ತಾ ಅಥವಾ ನಮ್ಮ ಕನ್ನಡ ಬಿಗ್ ಬಾಸ್ ಕ್ಲಿಕ್ ಆಗುತ್ತಾ? ಯಾರ್ಯಾರು ಹೋಗೋದಕ್ಕೆ ಬಿಗ್ ಬಾಸ್ಗೆ ಎಕ್ಸೈಟೆಡ್ ಆಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸುದೀಪ್ ಸರ್ ಯಾವ ರೀತಿ ನಡ್ಸ್ಕೊಳ್ತಾರೆ? ಇಷ್ಟು ದಿನ ಸೆಲೆಬ್ರಿಟಿಗಳು ಇರ್ತಿದ್ರು, ಈಗ ಬರೀ ಕಾಮನ್ ಮ್ಯಾನ್ಗಳಿರ್ತಾರೆ. ಯಾವ ರೀತಿ ಸುದೀಪ್ ಸರ್ ನಡ್ಕೊಳ್ತಾರೆ ನಿಮ್ಮ ಹತ್ರ? ನೀವುಗಳು ಸುದೀಪ್ ಸರ್ನ ನೋಡಿ ಯಾವ ರೀತಿ ಎಕ್ಸೈಟೆಡ್ ಆಗಿರ್ತೀರಾ? ಸೊ ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೋಗಿ ಯಾರ್ಯಾರು ಹೋಗ್ತೀರೋ ಅವ್ರಿಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಒಂದು ಒಳ್ಳೆತನ ಕಾಪಾಡ್ಕೊಳ್ಳಿ. ಅದೇ ರೀತಿ ಜನಗಳನ್ನ ಎಂಟರ್ಟೈನ್ ಮಾಡ್ತಾಯಿರಿ. ನಾವು ನೋಡ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ. ಸೊ ಅಷ್ಟೇ. ಆದಷ್ಟು ಅಗ್ನಿ ಪರೀಕ್ಷೆ ಅಂತ ಬಂದಾಗ ಅಲ್ಲಿ ಯಾವ್ಯಾವ ರೀತಿ ಮಾತಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೆಲೆಕ್ಟ್ ಆಗಿ ಹೋಗಿ. ಥ್ಯಾಂಕ್ ಯು ಸೋ ಮಚ್.